हम जा रहे हैं ओल्ड सेक्शन की तरफ जा रहे हैं जहाँ रिवर नेकर है। रिवर नेकर राइन रिवर का भी एक भाग है, ट्रिब्यूटरी बोलते हैं उसे। हम जा रहे हैं ओल्ड सेक्शन की तरफ जहाँ आपको ओल्ड ब्रिज दिखेगा। रेड सैंडस्टोन से बनाया हुआ ब्रिज था जो नॉर्थ और साउथ हाइडेलबर्ग को कनेक्ट करता था। बहुत सारे ब्रिजेस हैं बट ये वन ऑफ द ओल्डेस्ट ब्रिजेस है। Within few minutes we'll be stopping at we'll be dropped at the tourist information near River Neckar, and from there we'll do the walking tour. We'll be having 45 minutes with us and then we'll proceed towards our other destination. That is the old bridge, I think. Exactly the ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು 4th ಡೇ ಆಫ್ ನಮ್ಮದು ಟ್ರಿಪ್ಪು. ಇವತ್ತು ಹೈಡೆಲ್ಬರ್ಗ್ ಅಂತ ಬಂದಿದ್ದೀವಿ. ಇದು ಫ್ರಾಂಕ್ಫರ್ಟಿಂದ 2 hours ಜರ್ನಿ. ಸೊ ಇಲ್ಲಿ ಅಂದರೆ ನಮಗೆ ಒಂದು ಕ್ಯಾಸಲ್ಲು ಮತ್ತು ಒಂದು ಚರ್ಚು, ಮೆಡೋನಾ ಸ್ಟ್ಯಾಚ್ಯೂ ಮತ್ತು ಒಂದು ಓಲ್ಡ್ ಬ್ರಿಡ್ಜ್ ಇದೆ ಅಂತ ಇದಿಷ್ಟು ನೋಡ್ಬೋದು. ಸೊ ಇವಾಗ ಜಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಇಲ್ಲೊಂದು ವಾಕ್ ಟೂರ್ ಅಂತೆ, ಒಂದು 45 ಮಿನಿಟ್ಸಲ್ಲಿ ಈ ಥರ ಕೋಬಲ್ ಸ್ಟೋನ್ ವಾಕಿಂಗ್ ಇದೆ. ಒಂದು ರೌಂಡ್ ಹೊಡೆದ್ಬಿಟ್ಟು ಕ್ಯಾಸಲ್ಲೆಲ್ಲ ದೂರಿಂದ ನೋಡ್ಕೊಂಡು ಆ ಓಲ್ಡ್ ಬ್ರಿಡ್ಜ್ ನೋಡಿ ಇಲ್ಲಿಂದ ಹೊಡ್ತಾ ಇರ್ತೀವಿ. ಇಲ್ಲಿಂದ ನೆಕ್ಸ್ಟು ನಾವು ಬ್ಲ್ಯಾಕ್ ಫಾರೆಸ್ಟ್ ಅಂತ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ನೋಡಿ ಇದೆ ಚರ್ಚು ಕ್ಯಾಸಲ್ಬರ್ಗ್. ಮೇಲೆ ಹೋಗೋಕ್ಕಾಗಲ್ಲ, ಇಲ್ಲಿಂದ ಮೇಲೆ ಹೋಗ್ಬೋದೇನೋ ಗೊತ್ತಿಲ್ಲ, ಬಟ್ ನಮಗೆ ಇಲ್ಲಿಂದನೇ ತೋರಿಸ್ತಾ ಇದ್ದಾರೆ ಅಷ್ಟೇ. ಒಂದು ನಿಮಿಷ ತೋರಿಸ್ತೀನಿ. ಅದು ಅಲ್ಲಿದೆ, ಝೂಮ್ ಮಾಡೋಣ. This is the Church of Holy Spirit. This is the statue of Madonna. Heidelberg. This is the Heidelberg Castle. This is the statue of Madonna. Again, we'll come. We'll again go by the same way. We'll go to this Church of Holy Spirit. This is the statue of Hercules. From here, we'll see. We'll go here. We'll go to the old bridge. We won't cross. We'll be just still here. Take pictures with the Heidelberg in the background. Again we'll go and okay. ಇರೋದು ಸ್ಟ್ಯಾಚ್ಯೂ ಆಫ್ ಮೆಡೋನಾ. ಹತ್ರ ಹೋಗೋಣ. ಇದು ಒಂದು ಚರ್ಚು. ಆಮೇಲೆ ಅಲ್ಲೊಂದು ಸ್ಟ್ಯಾಚ್ಯೂ ಹೆಸರು ಮಾಡ್ತಾಯಿದ್ದೆ ನಾನು. ಇದಾದಮೇಲೆ ಒಂದು ಓಲ್ಡ್ ಬ್ರಿಡ್ಜ್ ಇದೆ ಅಂತ ಅಲ್ಲಿ ಹೋಗ್ಬಿಟ್ರೆ ಇದರದ್ದು ಟ್ರಿಪ್ ಮುಗಿದೋಯ್ತು ಇಷ್ಟೇ. ಹೈಡೆಲ್ಬರ್ಗ್ ಇದೇ ಓಲ್ಡ್ ಬ್ರಿಡ್ಜ್. ಇಲ್ಲಿಂದ ನಮಗೆ ಕ್ಯಾಸಲ್ ಕಾಣುತ್ತೆ. ಈ ಕಡೆ ಒಂದು ರೌಂಡ್ ಹೋಗ್ತಿದ್ದೀವಿ. ಇಲ್ಲಿದೆ ಕ್ಯಾಸಲ್ಲು ಈ ಕಡೆ. ಇಂಡಿಯನ್ ಪ್ಯಾಲೇಸ್. ಇಲ್ಲೇ ಲಂಚ್ ಮಾಡೋದು ನಾವು ಇವತ್ತು TTC ಟೌನಲ್ಲಿ. For the night time, there is no cooking. I don't want to. I work silent. When I see a small cuckoo clock with the small weight size instead of the big weight size, it will tell me I have to remind it every day instead of once a week. That's one difference. When you see a cuckoo clock with 2 weights, like the modern one, for example, it's without music. Again, the cuckoo is always there because that's the deal on the cuckoo clock. It's telling the time. In a modern style. Old school style, 3 options: shelling house, hunting house, and cuckoo. Same features what I said before. ಇದೇ ಟಿಟೀಸ್ ಅಂತೇಳಿ ಒಂದು ಸ್ಮಾಲ್ ಟೌನು. ಅಲ್ಲಿ ನಿಲ್ಲಿಸಿದ್ರು, ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಇಲ್ಲೊಂದು ಲೇಕ್ ಇದೆ ಅಂತೆ. ಸುಮ್ಮನೆ ಜಸ್ಟ್ ಒಂದು ವಾಕ್, ಒಂದು ಒಳ್ಳೆ ವ್ಯೂ ಸಿಗುತ್ತೆ.
ಒಂದೆರಡು ಮೂರು ಫೋಟೋಕ್ಕೆ ಕ್ಲಿಕ್ ಮಾಡಿಕೊಂಡು ಬರೋಣ ಅಂತ. ಬನ್ನಿ ಹೋಗೋಣ. ಇದೇ TT's ಲೇಕ್ ಅಂತೇಳಿ, TTC TITASEE. ಬೋಟಿಂಗ್ಸ್ ಎಲ್ಲ ಇದೆ. 1 to 5 persons ಆದರೆ ಹಾಫ್ ಆನ್ ಅವರಿಗೆ €25 ಅಂತ. ಎಲೆಕ್ಟ್ರಿಕ್ ಬೋಟು, ಎಲೆಕ್ಟ್ರಿಕ್ ಬೋಟು 1 hour ಆದರೆ €45. ನಮಗೇನು ಬೋಟಿಂಗ್ ಏನು ಮಾಡ್ತಾಯಿಲ್ಲ, ಸಾಕಷ್ಟು ಮಾಡಿಬಿಟ್ಟಿದ್ವಿ ಇಂಡಿಯಾದಲ್ಲಿ. ಇಲ್ಲಿ ಬರೀ ಒಂದು ವ್ಯೂ ನೋಡೋಕ್ಕಷ್ಟೇ. ಇಲ್ಲೇನೋ ವ್ಯೂ ನೋಡೋ ಥರ ಏನೋ ಇದೆ ಇಲ್ಲಿ. ಇದು ರೈನ್ ಫಾಲ್ಸ್ ಅಂತೆ. ಆಮೇಲೆ ಅಲ್ಲೊಂದು ಬೋಟ್ ಹೋಗ್ತಾ ಇದೆ ನೋಡಿ. ಆ ಬೋಟಲ್ಲಿ ಹತ್ರವರೆಗೂ ಕರ್ಕೊಂಡು ಹೋಗ್ತಾರೆ. ಮಿಡ್ಲಲ್ಲಿ ಬಿಡ್ತಾರೆ. ಅಲ್ಲಿ ಮಿಡ್ಲಲ್ಲಿ ಬಿಟ್ಟಾಗ ನಾವು ಮಿಡ್ಲಲ್ಲಿ ಒಂದು ರಾಕ್ ಇದೆ, ಹತ್ಕೊಂಡು ಮೇಲೆ ಹೋಗಿ ಕೆಳಗಡೆ ಬರ್ಬೋದು. ಇದು ಟ್ರೈನ್ ಜೊತೆಗೆ ಒಂದು ಫೋಟೋ. ಇಲ್ಲಿ ರೈನ್ ಫಾಲ್ಸಿಗೆ ಅಲ್ಲಿ ಮಿಡ್ಲಲ್ಲಿ ಬೋಟಲ್ಲಿ ಹೋಗೋಕ್ಕೆ ಟಿಕೆಟ್ ತೊಗೊಂಡ್ವಿ. ಇದು ಬಂದು ಯೂರೋಸಲ್ಲಿ ಅಂತಂದರೆ 28.50 ಆಗುತ್ತೆ. ಇಲ್ಲೇನೋ ಡಿಫ್ರೆಂಟ್ ಕರೆನ್ಸಿ ಅಂತೆ, CH ಸಮಥಿಂಗ್ ಏನೋ ಇದೆ, ಆ ಕರೆನ್ಸಿ ಅವ್ರದ್ದು. CHF ಲಾಂಗ್ ಫಾರ್ಮ್ ನನಗೂ ಗೊತ್ತಿಲ್ಲ, ಬಟ್ ಅದು ಕರೆನ್ಸಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆಯೋದು. ಏನು ಬೇಡ, ಏನಕ್ಕೆ? ಹುಷಾರು ಉಳ್ಕೊಂಬಿದ್ದಿ ಮತ್ತೆ ನೀನು. ಆ ಬೋಟ್ ನಮ್ಮನ್ನ ಅಲ್ಲಿ ತಂದು ಬಿಡ್ತು. ಅಲ್ಲಿಂದ ಒಂದು 100 steps ಮೇಲೆ ಹೋಗ್ಬೇಕು. ಈ ಥರ ನೋಡಿ, ಮೇಲೆ ಹೋದರೆ ಫುಲ್ಲು ಸರೌಂಡಿಂಗ್ ವ್ಯೂ ಕಾಣುತ್ತೆ. ಬೋಟ್ ರೈಡ್ ಮುಗೀತು. ಬೋಟ್ ರೈಡ್ ಅಂದರೆ ಸ್ವಲ್ಪ ಹೊತ್ತು ಅಲ್ಲಿ ಮೇಲೆ ಹತ್ಬಿಟ್ಟು ಒಂದು ವ್ಯೂ ನೋಡೋದಕ್ಕಷ್ಟೇ. ಆಮೇಲೆ ಅಲ್ಲಿ ಒಂದು 2 ಸೆಕೆಂಡ್ ಅಷ್ಟೇ ನೀರು ಹತ್ರ ಹೋದ. ಓಕೆ, ನಾಟ್ ಸೋ ಗುಡ್. And the left hand side is Lake Zurich. Lake Zurich. Oh, this is lake. This is Lake Zurich. Oh wow. वाह, ये तो हम लोग चलेंगे कभी पिक्चर लेगा, अच्छा आएगा. so beautiful is this Lake Zurich. Wow. Lake Zurich. Okay, ಇವತ್ತಿನ ದಿವಸದ ಲಾಸ್ಟ್ ಪ್ಲೇಸ್ ಇಸ್ ಝೂರಿಕ್ ಸಿಟಿ ಇನ್ ಸ್ವಿಟ್ಜರ್ಲ್ಯಾಂಡ್. ಸಿಟಿಯಲ್ಲೆಲ್ಲ ಸುತ್ತಾಡ್ಕೊಂಬಂದರು. ಎಷ್ಟು ಡೆವಲಪ್ ಆಗಿದೆ ಅಂದರೆ ಎಲೆಕ್ಟ್ರಿಕ್ ಬಸ್ಸು,
ಎಲೆಕ್ಟ್ರಿಕ್ ಟ್ರ್ಯಾಮ್ ಅಂತೂ ನೋಡಿದ್ದೀನಿ, ಎಲೆಕ್ಟ್ರಿಕ್ ಬಸ್ಸೂ ಇದೆ. ಸಿಕ್ಕಾಪಟ್ಟೆ ಇರೋ ಬರೋ ದುಡ್ಡೆಲ್ಲ ಇಲ್ಲಿಗೆ ಬಂದುಬಿಟ್ಟಿದೆ. ಅದಕ್ಕೆ ಫುಲ್ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ 1 ಅವರ್ ಸಿಟಿ ಟೂರ್ ಮಾಡ್ತಾ ಇದ್ದೀವಿ. ಮೇ ಬಿ ಸಮ್ ಸ್ಕ್ವಯರ್, ಸಮ್ ಚರ್ಚ್ ಆ ಥರ. ಬನ್ನಿ ಹೋಗೋಣ. ಇದು ರಿವರ್ ಲಿಮಿತ್ ಅಂತೆ, ಪ್ಲಸ್ ಅದರ ಪಕ್ಕದಲ್ಲಿ ಝೂರಿ ಲೇಕ್ ಇದೆ. ಬನ್ನಿ, ಝೂರಿಕ್ ಟೂರು ವಿತ್ ಮಳೆ ಲೈಟಾಗಿ ಬರ್ತಾ ಇದೆ. ಝೂರಿಕ್ ಟೂರ್ ಅಂತಂದರೆ 1 ಅವರಲ್ಲಿ ಮುಗಿಸ್ತಾ ಇದೀವಿ ಎಲ್ಲನೂ. ಇದೆಲ್ಲ ಹಿಂಗೆ ಶಾರ್ಪ್ ಇರೋದು ಗೋತಿಕ್ ಆರ್ಟ್ ಅಂತೆ. ಗೋತಿಕ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲದಕ್ಕೂ ಮೇಲೆ ಪಾಯಿಂಟೆಡ್ ಇರುತ್ತೆ ಶಾರ್ಪಾಗಿ. ನೋಡಿ ಈಗ ಎಲ್ಲ ಅಲ್ಲಿನೂ ಎರಡು ಕಾಣಿಸ್ತಾ ಇದೆ. ಈ ವ್ಯೂ ಚೆನ್ನಾಗಿದೆ ಇದೆ. ಕಲ್ಲದೆ ಮಾಡಿಬಿಟ್ಟಿದಾರಲ್ಲ, ಐರನ್ನ. ಓಕೆ, Where is this? The church is this one? ಮೈಟ್ ಬಿ. Might be. Yeah, should be this one and maybe this one. This one. Yeah. ಇದು ಝೂರಿಕ್ ಲೇಕು. ಆ ಕಡೆ ನಾವು ಅದ್ಯಾವುದೋ ಚರ್ಚಿಗೆ ಹೋಗಿದ್ವಿ, ಬಟ್ ಅದು ರಿನೋವೇಷನ್ ಆಗ್ತಾಯಿದೆ, ಕ್ಲೋಸ್ ಆಗಿದೆ. ಆಚೆಯಿಂದ ನೋಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಶಾಪಿಂಗ್ ಸ್ಟ್ರೀಟ್ ಇತ್ತು. ಇದು ಆಲ್ಮೋಸ್ಟ್ 7 o'clock ಇವಾಗ, ಅದು ಕ್ಲೋಸ್ ಆಗಿದೆ. ಜಸ್ಟ್ ಔಟ್ಸೈಡಿಂದ 1 ಅವರಲ್ಲಿ ಎಷ್ಟು ನೋಡೋಕ್ಕಾಗತ್ತೆ ಅಂತ. ಈ ಕಡೆ ಇದು ಝೂರಿಕ್ ಲೇಕ್ ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಮಳೆ ಬಂದು ಹೋಯಿತು, ಕ್ಲಿಯರಾಗಿದೆ ನೋಡಿ ಈ ಥರ. ಫ್ರೆಂಡ್ಸ್, ಫೈನಲಿ ನಾವು ಯಾರು ಹಾಯ್ ಅಂದರು? ಓಕೆ, ನಾವು ಬಂದು ಸ್ವಿಟ್ಜರ್ಲ್ಯಾಂಡಿಗೆ ಮುಟ್ಟಿದ್ವಿ. ಸ್ವಿಟ್ಜರ್ಲ್ಯಾಂಡ್ ಆಲ್ರೆಡಿ ಎಂಟ್ರಿ ಆಗಿದ್ವಿ. ಅಲ್ಲಿಂದ ಆ್ಯಂಗಲ್ಬರ್ಗ್ ಅಂತೇಳಿ ಬೇಸ್ ಆಫ್ ದ ಮೌಂಟ್ ಟಿಟ್ಲಿಸ್ ಮೌಂಟೇನ್, ಅಲ್ಲಿಗೆ ನಾವು ನಾಳೆ ಹೋಗೋದು. ಸೊ ಇಲ್ಲಿಗೆ ಬಂದು ರೀಚ್ ಆಗೋವರೆಗೆ 8:40 ಆಯಿತು. ಇವಾಗ ರೂಮ್ ಎಂಟ್ರಿ ಆಗಿದ್ದೀವಿ. ಇದು ಮೊದಲು 2 ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ಅವು ಕಂಪೇರ್ ಮಾಡಿದ್ರೆ ಜಸ್ಟ್ ವ್ಯೂ ತೋರಿಸ್ತೀನಿ. ರೂಮ್ ಟೂರ್. ಸೊ ಇದು ಎಂಟ್ರಿ ಆದಮೇಲೆ ಅಲ್ಲೋನಿದಿ. ಸೊ ಡಬಲ್ ಬೆಡ್ ಆ್ಯಂಡ್ 1 ಎಕ್ಸ್ಟ್ರಾ ಅರೇಂಜ್ ಮಾಡಿದ್ದಾರೆ ನನ್ನ ನಿಧಿಗೆ. ಬಟ್ ಇದನ್ನು ಡಬಲ್ ಥರನೇ ಕಾಣಿಸ್ತಾ ಇದೆ. ಫುಲ್ಲು ಸೋಫಾ ಕಮ್ ಬೆಡ್. ಟಿ ವಿ ಇದೆ. ಟಿ ವಿ ಅಂತೂ ಮುಟ್ಟಕ್ಕೆ ಆಗಿಲ್ಲ ನಮಗೆ. ಹಾಂ, ಸೊ ಬಾತ್ರೂಮ್ ಚೆನ್ನಾಗೈತಾ? ಓಕೆ. ಸೊ ಇದು ಕಬೋರ್ಡ್ಸ್. ಬಾತ್ರೂಮ್ ನೋಡ್ಕೊಂಬರೋಣ. ವಾವ್, ಕ್ಲಾಸಿ. ಸೂಪರ್ ಆಗಿದೆ. ಏನೋ ವ್ಯೂ ಅಂತ ಇದ್ದಾರೆ. ಆ್ಯಕ್ಚುಲಿ ಬಾಲ್ಕನಿ ಬೇಡ, ಕರ್ಟನ್ ಅಂದರೆ ತೆಗಿ ಸಾಕು. ಬೇಡ ಕರ್ಟನ್ ತೆಗಿ ಸಾಕು. ಹಂಗಲ್ಲ, ವೆಯ್ಟ್ ಫುಲ್ ಮೇಲೆ ಎತ್ತಬೇಕು, ಓಪನ್ ಮಾಡ್ಬೇಕು, ಇಷ್ಟೇ ಬರೋದು. 1 ನಿಮಿಷ, ಇಲ್ಲಿ ತೋರ್ಸೋಣ ನೋಡಿ. ಇಲ್ಲಿ ಸ್ನೋ ಪೀಕ್ ಮೌಂಟೇನ್ಸ್. ನಾವು ನಾಳೆ ಈ ಕಡೆ ಒಂದಿದೆ, ಅದ್ರ ಮೇಲೆ ಹೋಗ್ತೀವಂತ. ನಾಳೆ ಅಲ್ಲಿಗೆ ಹೋಗ್ತೀವಿ. ಬಟ್ ನಾವೇನು ಮಾಡಿದ್ದೀವಿ ಗೊತ್ತಾ, ಸೂಪರಾಗಿ. ಇದು ಏಪ್ರಿಲ್ ಅಲ್ಲ, ಮೇ ಅಲ್ಲಲ್ಲ, ಜಾಸ್ತಿ ಇರಲ್ಲ ಅಂದ್ಕೊಂಡಿದ್ವಿ. ನೋಡಿದ್ರೆ ಫುಲ್ಲು ಸ್ನೋ ಇದೆ ಅಂತ ಮೇಲೆ. ನಾಳೆ ರೈನ್ ಎಕ್ಸ್ಪೆಕ್ಟೇಷನ್ ಇದೆ. ರೈನ್ ಬಂದರೆ ಅದ್ರ ಜೊತೆ ಸ್ನೋನು ಬರುತ್ತೆ. ನಾನು ಯಾವುದು ದೊಡ್ಡದು ಇದು ಮಾಡ್ಕೊಂಡು ನಾನು ಏನಂತಾರೆ ವಾಟರ್ ಪ್ರೂಫ್ ಜಾಕೆಟ್ ಬಂದೇ ಇಲ್ಲ. ನಾನು ಸುಮ್ಮನೆ ಬಂದುಬಿಟ್ಟಿದ್ದೀನಿ. ಪುಣ್ಯಕ್ಕೆ ಥರ್ಮಲ್ ಇಟ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಥರ್ಮಲ್ ಹಾಕ್ಕೊಂಡು. ಅಂಬ್ರೆಲ್ಲ ಇದೆ. ಅಂಬ್ರೆಲ್ಲ ಎಷ್ಟು ತಡೆಯುತ್ತೆ ಗೊತ್ತಿಲ್ಲ, ಹಾಕಿದ ತಕ್ಷಣ ಹಾರ್ಕೊಂಡು ಹೋಗ್ಬಿಡುತ್ತೆ ಅನಿಸುತ್ತೆ. ಸೊ
2 ದಿವಸ ಇರೋದು ನಾವು. ಅಂದರೆ ಇಲ್ಲಿ ಇವತ್ತು ನೈಟ್ ಇದ್ಬಿಟ್ಟು ನಾಳೆ ಮೌಂಟೇನಿಗೆ ಹೋಗಿ ಕೆಳಗಡೆ ಬಂದು ಇನ್ನೊಂದು ಲ್ಯೂಕ್ಯೂರ್ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ ಆ ಟೌನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ನೋಡಿಕೊಂಡು ಬರ್ತೀವಿ ನಾಳೆ. ಮತ್ತೆ ವಾಪಸ್ ಇಲ್ಲಿಗೆ ಬಂದು ಸ್ಟೇ ಮಾಡೋದು. ಅದ್ರ ನೆಕ್ಸ್ಟ್ ಡೇ ನಾವು ಇಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಇನ್ನೊಂದು ಮೌಂಟೇನ್ ಇದೆ, ಮೌಂಟ್ ಜುಂಗ್ಫ್ರೂ ಅಂತ, ಅದಕ್ಕೆ ಹೋಗ್ತೀವಿ. ಅದಾದಮೇಲೆ ಜಿನೇವಾ. ಸೊ ಇವತ್ತಿಂದ 2 days 2 nights ನಾವು ಸ್ವಿಟ್ಜರ್ಲೆಂಡಲ್ಲಿ ಇರೋದು. ಸೊ ಈಗ ಜಸ್ಟ್ ಬೇಗ ಬ್ಯಾಗ್ ಇಟ್ಬಿಟ್ಟು ಬನ್ನಿ ಅಂತಂದರೆ ಡಿನ್ನರ್ ಮಾಡ್ಕೊಂಬಿಟ್ಟು ಬಂದುಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ತಿರ್ಗಾ ಟೈಮ್ ಕೊಟ್ಟಿದ್ದಾರೆ 7 ಗಂಟೆಗೆ 8 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಹೋಗ್ಬೇಕಂತೆ. ಸೊ ನಾಳೆ ಸಿಗೋಣ. ಗುಡ್ ನೈಟ್. ಹಲೋ. ಸೊ ಇದೇ ನಮ್ಮ ರೆಸ್ಟೋರೆಂಟ್. ಆ್ಯಕ್ಚುಲಿ ಇಲ್ಲಿ ಹೋಟೆಲ್ ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿಲ್ಲ, ಇಲ್ಲಿ ಮುಂದೆ ಒಂದು ಜಸ್ಟ್ ಒಂದು 2 minutes 3 minutes ವಾಕ್ ಮಾಡಿದ್ರೆ ಇದೊಂದಿದೆ ಸೆಂಟ್ರಲ್ ಅಂತ. ಇಲ್ಲೇ ನಮ್ಮದು ಊಟ ಅಂದರೆ ಲಂಚ್ ಡಿನ್ನರ್ ಎವ್ರಿಥಿಂಗ್ ಎಕ್ಸೆಪ್ಟ್ ಬ್ರೇಕ್ಫಾಸ್ಟ್ ಮಾತ್ರ ಹೋಟ್ಲಲ್ಲಿದೆ. ತುಂಬ ಚೆನ್ನಾಗಿದೆ ಅಂತ ಇಂಡಿಯನ್ ಫುಡ್ ಅರೇಂಜ್ ಮಾಡಿದ್ದಾರಂತೆ. ನಮ್ಮ ಟೂರ್ ಗೈಡ್ ಹೇಳ್ತಾಯಿದ್ರು, ಬನ್ನಿ ಹೋಗೋಣ.